ಹೆಲೋ ಹಾಯ್ ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಿ ಎಲ್ಲರೂ? ನೀವೆಲ್ಲರೂ ಹುಷಾರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇನ್ನೊಂದು ಹೊಸ ವ್ಲಾಗ್ ಒಂದಿಗೆ ಮತ್ತೊಮ್ಮೆ ಭೇಟಿ ಆಗ್ತಾ ಇದ್ದೀನಿ. ಇವತ್ತು ಸಂಡೇ ಸ್ಪೆಷಲ್ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ನೋಡ್ಬೋದು ಎಷ್ಟೊಂದು ಕಾಮ್ ಆಗಿದೆ ನಮ್ಮ ಮನೆ ಇವತ್ತು. ಇಲ್ಲದಿದ್ರೆ ಫುಲ್ ಬ್ಯುಸಿ ಆಗಿರ್ತೀವಿ ನಾವು. ಹಾಗೆಯೇ ನಮ್ಮ ಕಿಚನ್ ಸಹ ನೋಡ್ಬೋದು ನೀಟ್ ಆಗಿದೆ. ಹಾಗೆ ಈ ಒಂದು ನೀಟಾಗಿರುವಂಥ ಕಿಚನ್ಗೆ ಒಂದು ಸ್ವಲ್ಪ ನಾವು ನಿನ್ನೆಲ್ಲ ಕಟ್ಟಿಂಗ್ ಎಲ್ಲ ಮಾಡಿದ್ವಿ. ಈ ಮಳೆಗೆ ಸ್ವಲ್ಪ ಚೆನ್ನಾಗಿ ಗಿಡಗಳನ್ನೆಲ್ಲ ಟ್ರಿಮ್ ಮಾಡಿಸ್ಕೊಳ್ಳೋಣ ಅಂತೇಳಿ. ಆದರೂ ನಂದು ಫೇವ್ರೆಟ್ ಈ ಮೆಲನ್ ಸ್ಟೌಮ್ ಅಂತ ಹೇಳ್ತೀವಿ ನಾವು ಗಿಡ, ಹೂಗಳು. ಸೊ ಪರ್ಪಲ್ ಕಲರಲ್ಲಿ, ಡಾರ್ಕ್ ಪರ್ಪಲ್ ಸೂಪರಾಗಿ ಕಾಣುತ್ತೆ ಆಯಿತಾ. ಸೊ ನನಗೆ ತುಂಬ ಇಷ್ಟ. ಹಾಗೆ ಅದನ್ನು ನಾನು ಸ್ವಲ್ಪ ತಗೊಂಡು ಬಂದಿದ್ದೀನಿ. ಹಾಗೆ ಇವತ್ತು ಕಿಚನ್ ಹೇಗೂ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆಯಲ್ವಾ, ಸ್ವಲ್ಪ ಇದನ್ನು ಅರೇಂಜ್ ಮಾಡಿ ಇಡುವ ಅಂತೇಳಿ. ಇವತ್ತು ನಮಗೆ ಸ್ಪೆಷಲ್ ಆಗಿ ನಾವು ಮಾಡ್ತಾ ಇದ್ದೀವಿ ಚಿಕನ್ ಗ್ರೇವಿ ಜೊತೆಗೆ ಅಕ್ಕಿ ರೊಟ್ಟಿ ಆಯಿತಾ. ಸೊ ಅಕ್ಕಿ ರೊಟ್ಟಿ ಹಸ್ಬೆಂಡ್ ಮಾಡ್ತಾ ಇದ್ದಾರೆ, ಅವ್ರು ಮಾಡ್ತೇನೆ ಅಂತೇಳಿ ಹೇಳಿದರು. ಹಾಗೆಯೇ ನಾನು ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ. ಸೊ ಇವತ್ತಿನ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡೋ ಬನ್ನಿ. ಕಿಚನ್ ಈ ಥರ ನೀಟಾಗಿದ್ದರೆ ಏನಾದರೂ ಒಳ್ಳೆ ಅಡುಗೆ ಮಾಡುವ ಅಂತ ಹೇಳಿ ಮನಸ್ಸು ಬರುತ್ತೆ. ಇಲ್ಲದಿದ್ದರೆ ತುಂಬ ಉದಾಸೀನ ಆಗುತ್ತಲ್ವ. ಹಾಗೆ ನಾನು ಸಂಡೇಸ್ ಜಾಸ್ತಿಯಾಗಿ ಕಿಚನನ್ನು ನೀಟಾಗಿಡಲಿಕ್ಕೆ ಟ್ರೈ ಮಾಡ್ತೀನಿ ಆಯಿತಾ, ಬೆಳಿಗ್ಗೆ. ಯಾಕಂತ ಹೇಳಿದರೆ ಏನಾದರೂ ಒಂದು ಹೊಸ ರೆಸಿಪಿಯನ್ನು ಟ್ರೈ ಮಾಡುವ, ಏನಾದರೂ ಹೊಸದನ್ನು ಮಾಡುವ. ಹಾಗೆಯೇ ಜೋಶುವ ಕೂಡ ಮನೆಯಲ್ಲಿ ಇರ್ತಾನೆ. ಹಾಗೆ ಈಗ ಜೋರು ಮಳೆ ಅಲ್ವಾ, ತುಂಬ ಜೋರಾಗಿ ಮಳೆ ಬರ್ತಾ ಇತ್ತು ಇವತ್ತು. ಈ ಮಳೆಗೆ ಏನಾದರೂ ಚೆನ್ನಾಗಿ ಮಾಡಿ ತಿನ್ನು ಅಂಥೇಳಿ ಆಸೆ ಕೂಡ ಆಗುತ್ತೆ. ಹಾಗೆ ನನಗೆ ಕೂಡ ಈ ಥರ ಕಿಚನನ್ನು ಸೆಟ್ ಮಾಡಿಡಲಿಕ್ಕೆ ಅಥವಾ ಈ ರೀತಿ ಕ್ಲೀನ್ ಮಾಡಿಡಲಿಕ್ಕೆ ತುಂಬ ಇಂಟ್ರೆಸ್ಟ್ ಆಯಿತಾ. ತುಂಬ ಮಂದಿ ಕೇಳ್ತಾ ಇದ್ರಿ, ನೀವು ಯಾವ ಪ್ಲಾಂಟ್ಸನ್ನೆಲ್ಲ ಹಾಕಿದ್ದೀರಿ, ಕಿಚನನ್ನು ಚೆನ್ನಾಗಿ ನೀಟಾಗಿಟ್ಟಿದ್ದೀರಿ ಅಂತೇಳಿ. ಖುಷಿಯಾಗತ್ತೆ ಕೇಳುವಾಗ. ಆದರೆ ನಾವು ಯಾವಾಗ ಪಿಕ್ಕಲಿದ್ದೆಲ್ಲ ಬಿಸ್ನೆಸ್ ಮಾಡ್ತಾ ಇರಬೇಕಾದ್ರೆ ಕಿಚನ್ ತುಂಬ ಮೆಸ್ಸಿಯಾಗಿರುತ್ತೆ ಆಯಿತಾ. ಇವಾಗ ಆದರೆ ಸಂಡೇಸ್ ಮತ್ತು ಸ್ಯಾಟರ್ಡೇಸ್ ಜಾಸ್ತಿಯಾಗಿ ಏನು ಸಹ ಇರೋದಿಲ್ಲ ಕಿಚನಲ್ಲಿ. ಅದಕ್ಕೆ ನಾನು ಚೆನ್ನಾಗಿ ಫುಲ್ ಡೀಪ್ ಕ್ಲೀನ್ ಮಾಡ್ಕೊಳ್ತೀನಿ ಸ್ಯಾಟರ್ಡೇಸ್. ಹಾಗೆ ಕಿಚನ್ ಇಷ್ಟು ನೀಟಾಗಿ ಕಾಣಿಸ್ತಾ ಇದೆ. ತುಂಬಾ ಸಿಂಪಲ್ ಆಗಿರುವಂಥ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ ಆಯಿತಾ ಇವತ್ತು ನಾನು ಚಿಕನಲ್ಲಿ. ಜೋಶ್ವನಿಗೆ ಇದು ತುಂಬ ಇಷ್ಟ, ಖಾರ ಎಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ನಾನು ಜಾಸ್ತಿಯಾಗಿ ಈ ರೆಸಿಪಿಯನ್ನೇ ಮಾಡೋದು. ನಾನು ಮತ್ತು ಹಸ್ಬೆಂಡ್ ನಿನ್ನೆ ಮಾತನಾಡ್ಕೊಳ್ತಾ ಇದ್ವಿ, ಎಂತ ಗೊತ್ತಾ, ಒಂದು ಮನೆಯಲ್ಲಿಯೇ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ. ಒಬ್ಬರಿಗೆ ಖಾರ ಇಷ್ಟ ಇರುತ್ತೆ, ಒಬ್ಬರಿಗೆ ಜಾಸ್ತಿ ಖಾರ ಇಷ್ಟ ಇರೋದಿಲ್ಲ, ಒಬ್ಬರಿಗೆ ಉಪ್ಪು ಕಡಿಮೆ ಇರುತ್ತೆ, ಕೆಲವರಿಗೆ ಉಪ್ಪು ಜಾಸ್ತಿ ಬೇಕು. ಸೊ ಆ ರೀತಿ ನೋಡ್ಲಿಕ್ಕೆ ಹೋದರೆ ಇದೆಯಲ್ಲ, ಇವನ್ ನಮ್ಮ ರೆಸಿಪಿಯಲ್ಲಿ ಕೂಡ ಕೆಲವರು ಖಾರ ಬೇಕು ಅಂತ ಹೇಳ್ತಾರೆ, ಕೆಲವರು ಇಷ್ಟು ಖಾರ ಅಂತ ಹೇಳ್ತಾರೆ, ಕೆಲವರು ಅರ್ಥ ಮಾಡ್ಕೊಳ್ತಾರೆ ಆಯಿತಾ. ಅಂತ ಹೇಳಿದರೆ ಎಲ್ಲರ ಟೇಸ್ಟ್ ಪ್ರಕಾರ ಹೋಗಲಿಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗೆ ಕೆಲವರು ಬೇಕಂತ ನೆಗೆಟಿವ್ ಆಗಿ ಮಾತನಾಡೋರು ಇದ್ದಾರೆ, ಕೆಲವರು ನಮಗೆ ಕರೆಕ್ಷನ್ ಮಾಡೋರು ಕೂಡ ಇದ್ದಾರೆ. ನಾವು ಆದಷ್ಟು ಎಲ್ಲವನ್ನು ಪಾಸಿಟಿವ್ ಆಗಿ ತಗೊಳ್ತಾ ಇದ್ದೀವಿ. ಯಾಕಂದರೆ ಕಂಪ್ಲೀಟ್ ರೆಸಿಪಿ ತೋರಿಸ್ಲಿಕ್ಕೆ ಆಗ್ತದೆ ಇಲ್ವಾ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಆದರೆ ಒಬ್ಬಳೇ ಕ್ಯಾಮರಾ ಹಿಡ್ದು ಮಾಡಲಿಕ್ಕೆ ಸ್ವಲ್ಪ ಕಷ್ಟ. ಅವರು ಫೋನಲ್ಲಿದ್ದಾರೆ, ಬ್ಯುಸಿ ಇದ್ದಾರೆ ಸ್ವಲ್ಪ. ತುಂಬ ಈಸಿ ಆಯ್ತಾ ಇದು ರೆಸಿಪಿ, ಫಟ್ ಅಂತೇಳಿ ಮಾಡ್ಬೋದು. ನನಗೆ ಅದು ಏನು ಹೇಳ್ತಾರೆ, ತೆಂಗಿನಕಾಯ್ದು ತುರಿ ಎಲ್ಲ ಹಾಕಿ ನಮಗೆ ಮೂವರಿಗೆ ಮಾಡುವಾಗ ದೊಡ್ಡ ರಾಮಾಯಣ ಮಾಡಲಿಕ್ಕೆ ಇಷ್ಟ. ಯಾಕಂದರೆ ಹೇಳಿದ್ರೆ ಡೈಲಿ ನಮ್ಮದು ಕುಕ್ಕಿಂಗೇ ಆಗ್ತಾ ಇರ್ತದೆ. ಇಡೀ ಮನೆಯಲ್ಲಿ ಕುಕ್ಕಿಂಗ್ ಜಾಸ್ತಿಯಾಗಿ ಆಗ್ತದೆ. ಕುಕ್ಕಿಂಗ್, ಪ್ಯಾಕಿಂಗ್ ಎಲ್ಲ ನಾಳೆಯಿಂದ ಪುನಃ ಸ್ಟಾರ್ಟ್. ಸೊ ಸ್ಯಾಟರ್ಡೆ ಫುಲ್ ಕ್ಲೀನಿಂಗ್ ನಮ್ಮದು ವೀಕೆಂಡಿಗೆ. ಅದನ್ನು ನಾನು ವಿಡಿಯೋ ಮಾಡಲಿಲ್ಲ. ಫುಲ್ ಡೀಪ್ ಕ್ಲೀನ್ ಮಾಡ್ತೀವಿ ಆಯಿತಾ, ಮನೆ ಫುಲ್ ಡೀಪ್ ಕ್ಲೀನ್ ಮಾಡ್ತೀವಿ, ಹೊರಗಿದ್ದು ಕಿಚನ್ ಎಲ್ಲ. ನಮಗೆ ಹೌಸ್ ಹೆಲ್ಪರ್ ಇದ್ದಾರೆ ಇವಾಗ. ಸೊ ಅದೊಂದು ದೊಡ್ಡದೊಂದು ಟೆನ್ಷನ್ ಇರೋದಿಲ್ಲ. ಹಾಗೆ ಯಾವುದೆಲ್ಲ ಪ್ಯಾಕಿಂಗ್ ಬಾಕಿ ಉಳಿದಿದೆ, ಹಾಗೆಯೇ ಬಿಲ್ಲಿಂಗ್ ಆಗಿರ್ಬೋದು, ಪ್ರತಿಯೆಲ್ಲ ನಾನು ವೀಕೆಂಡಿಗೆ ಮಾಡೋದು. ಸೊ ಅವರು ಡೀಪ್ ಕ್ಲೀನ್ ಮಾಡ್ತಾರೆ. ಸೊ ನಾನು ಆ ಟೈಮಲ್ಲಿ ಅವರಿಗೆ ಎಲ್ಲ ಅವರ ಜೊತೆಗೆ ಸೇರಿ ನಾನು ಸಹ ಏನೆಲ್ಲ ಐಟಮ್ಸ್ ಎಲ್ಲ ಬಾಕಿ ಉಳಿಯುತ್ತೆ ನೋಡಿ. ಯಾಕಂತ ಹೇಳಿದರೆ ನಾವು ಅಡುಗೆಗೆ ಹಾಕುವಂಥ ಐಟಮ್ಸ್ ತುಂಬ ತಂದಿರ್ತೀವಿ. ಸೊ ಅದೆಲ್ಲ ವೇಸ್ಟ್ ಆಗಬಾರ್ದು. ಕೆಲವೊಮ್ಮೆ ಇದ್ದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ. ಆ ಒಂದು ರೀಸನ್ಗೋಸ್ಕರ ನಾನು ಅದನ್ನು ಸೆಟ್ ಮಾಡಿ ಇಡುವಂಥದ್ದೆಲ್ಲ ವೀಕೆಂಡಿಗೆ ಮಾಡೋದು. ಸೊ ಸಂಡೇ ರೆಸ್ಟ್, ಸಿಂಪಲ್ ಆಗಿರೋಂಥ ಕುಕ್ಕಿಂಗ್ ಮಾಡೋದು,
ಜೋಶನ್ ಜೊತೆಗೆ ಸ್ವಲ್ಪ ಸಂಜೆ ಟೈಮ್ ಸ್ಪೆಂಡ್ ಮಾಡೋದು ಅಂತೇಳಿ. ವ್ಲಾಗ್ ಆಗ್ತಾ ಇದೆ. ನಮಸ್ತೆ ಹೇಳಿ. ನಮಸ್ತೆ ಎಲ್ಲರಿಗೂ, ಹೇಗಿದ್ದೀರಿ? ಬಿಸಿ ಇದ್ರು. ಸಂಡೇ, ಇವತ್ತು ಸಂಡೇ ಸ್ಪೆಷಲ್. ಎಂತ ಮಾಡ್ತಾ ಇರೋದು ಇವಾಗ ನೀನು? ನಾನು ಚಿಕನ್ ಗ್ರೇವಿ, ಜೋಶ್ ಒಂದು ಫೇವ್ರೇಟ್. ಜೋಶ್ ಒಂದು ಫೇವ್ರೇಟ್? ಹೌದು. ಆ ಗ್ರೇವಿಗೆ ನೀವೆಂತ ಮಾಡ್ತಾ ಇದ್ದೀರಾ ಹೇಳಿ? ನಾನು ಇವತ್ತು ಚಿಕನ್ ಗ್ರೇವಿಗೆ ನನ್ನ ಕಡೆಯಿಂದ ಒಂದು ಸಂಡೇ ಸ್ಪೆಷಲ್ ಅರಿಪತ್ತಿರಿ. ಕೇಳಿದಿರಲ್ಲ, ಅರಿಪತ್ತಿರ್ ಅಂತ ಹೇಳ್ತಾರೆ. ರೈಸ್ ಹುಡಿಯಿಂದ ಸ್ವಲ್ಪ ನೀರು, ಉಪ್ಪು ನೀರೆಲ್ಲ ಹಾಕಿ ಅದನ್ನು ಸ್ವಲ್ಪ ಎಂತ ಮಾಡೋದು, ಚಪಾತಿ ಥರ ಎಲ್ಲ ಮಾಡಿ ಚಿಕ್ಕ ಚಿಕ್ಕ ಉಂಡೆ ಮಾಡಿ ನಂತರ ಅದನ್ನು ಒಂದು ಪ್ರೆಸ್ ಮಾಡಿ ನಂತರ ಒಂದು ಕಾವಲಿಯಲ್ಲಿ ಸೂಪರ್ ಆಗ್ತದೆ. ಬೆಸ್ಟ್ ಕಾಂಬಿನೇಷನ್, ತೆಳುವಾಗಿರುವಂತದ್ದು, ಒಳ್ಳೆ ಮಜಾ ಕೊಡುವಂತದ್ದು. ತಟ್ಟಿ ಮಾಡ್ತೇವಲ್ಲ ಅದು ರೊಟ್ಟಿ ಅಲ್ವಾ, ಇದು ತೆಳುವಾಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ತಟ್ಟಿ ಮಾಡುವುದು ರೊಟ್ಟಿ, ಕುಟ್ಟಿ ಮಾಡುವುದು ಹೀಗೆ ಪತ್ತಿರಿ. ಸೊ ನೋಡಿ, ಪತ್ತಿರಿ ಅಂದ್ರೆ ಹೇಳಿದ್ರೆ ಹೀಗೆ ಬರ್ತದೆ ನೋಡಿ. ನೋಡಿ, ಇದು ಪತ್ತಿರಿ. ಸೊ ಇದನ್ನೆಲ್ಲ ಈಗ ಮಾಡ್ಲಿಕ್ಕೆ ಉಂಟು. ನನಗೆ ಒಂದು ಕಾವಲಿ ಎಲ್ಲಿ ಹಾಕಿ ಒಂದು ಕಾಯಿಸ್ಲಿಕ್ಕೆ ಉಂಟು. ಅದಕ್ಕೋಸ್ಕರ ಒಂದು ಕಾವಲಿ, ಸ್ಪೆಷಲ್ ಆಗಿರುವಂತ ಒಂದು ಕಾವಲಿ ನಮಗೆ ಇವತ್ತು ಬಂದಿದೆ. ಟ್ರೈ ಮಾಡಿ ನೋಡಿ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಿಮ್ಮ ಮುಂದೆ ಇವತ್ತು ಲೈವ್ ಆಗಿ ನಾನು ಟ್ರೈ ಮಾಡಿ ತೋರಿಸ್ತೇನೆ. ಲೆಟ್ ಅಸ್ ಸೀ. ನಾವು ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ನಿಮ್ ಜೊತೆಗೆ ಶೇರ್ ಮಾಡೋ ಮುಂಚೆ ಟ್ರೈ ಮಾಡೋ ಅಂತೇಳಿ ಇವನ್ ಅವರು ಕೂಡ ಜೆನ್ವನ್ ಆಗಿ ಹೇಳಿದ್ದಾರೆ, ನೀವು ಮೊದಲು ಟ್ರೈ ಮಾಡಿ. ನೋಡಿ, ನಮ್ಗೆ ಒಂದು ಒಳ್ಳೆ ಕಾವಲಿ ಇವತ್ತು ಬಂದಿದೆ. ಹೇಗೆ ಉಂಟಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ನೋಡುವಂಥದ್ದು. ಈ ತರ ಒಂದು ಕಾವಲಿಯನ್ನೊಂದು ಟ್ರೈ ಮಾಡುವಂಥದ್ದು ಕೊಟ್ಟು ಕಳಿಸಿದ್ದಾರೆ. ಓಪನ್ ಮಾಡ್ತಾ ಇದ್ದೇನೆ, ಯಾವ ರೀತಿಯಲ್ಲಿ ಉಂಟಂತ ನೋಡುವ. ಇವತ್ತು ನಮ್ಮ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ಹೇಗೆ ಇದರಲ್ಲಿ ರೊಟ್ಟಿ ಎಲ್ಲ ಹೇಳ್ತದೆ ಎಂಬುವಂಥದ್ದು ಕೂಡ ನೋಡ್ಲಿಕ್ಕೆ ಉಂಟು. ಚೆನ್ನಾಗಿ ಉಂಟು ನೋಡಿ, ಒಳ್ಳೆ ಪ್ಯಾಕಿಂಗ್ ಎಲ್ಲ ಮಾಡಿ ಕಳಿಸಿದ್ದಾರೆ. ನೋಡಿ, ಕಾಸ್ಟ್ ಐರನ್ ತವಾ. ಅವರು ಹೇಳಿದ್ದಾರೆ ಯಾವ ರೀತಿ ಇದನ್ನು ಪಳಗಿಸಬೇಕು. ನಮಗೆ ಕಾಸ್ಟ್ ಐರನ್ ತವಾ ಇವತ್ತು ಸಿಕ್ಕಿದೆ. ಇದನ್ನು ಅವರು ಹೇಳಿಕೊಟ್ಟಿದ್ದಾರೆ, ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ಯಾವ ರೀತಿ ಇದನ್ನು ತೊಳಿಬೇಕು, ಹೇಗೆಲ್ಲ ಮಾಡಬೇಕು, ಅದೆಲ್ಲ ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಹೇಳ್ತೇವೆ. ಅದು ನಾನು ಇವತ್ತು ಮಾಡಿ, ಅವರು ಹೇಳಿದಾಗೆ ಮಾಡಿ ನಾವು ಇವತ್ತೊಂದು ಅರಿಪತ್ತಿರಿ ಇದರಲ್ಲಿ ಕಾಯಿಸ್ತೇವೆ. ಯಾವ ರೀತಿಯಲ್ಲಿ ಬರ್ತದೆ ಅಂತ ನೋಡುವ. ಆ ರಿವ್ಯೂ ಅನ್ನು, ಆ ಜೆನ್ಯೂನ್ ಫೀಡ್ಬ್ಯಾಕ್ ಅನ್ನು ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಪಳ 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 ಪಳ. ನಮ್ಮ ಮನೆಯ ವೆಜಿಟೇಬಲ್ ಗಾರ್ಡನ್ ಅಲ್ಲಿ ಆಗಿರುವಂತಹ ಅಲಸಂಡೆ ಆಯ್ತಾ. ತುಂಬ ಮಂದಿಗೆ ಮಾಡುವಷ್ಟು ಆಗ್ಲಿಲ್ಲ, ಆಗ್ಬೇಕಷ್ಟೇ, ಆದ್ರೆ ನಮ್ಗೆ ಸಾಕಾಗುತ್ತೆ. ಅದಕ್ಕೋಸ್ಕರ ಫ್ರೆಶ್ ಆಗಿರುವಾಗಲೇ ತೆಗೆದು ಫ್ರೆಶ್ ಆಗಿ ತಿನ್ನೋದು ನಮ್ಮ ಕಾನ್ಸೆಪ್ಟ್, ಆರ್ಗ್ಯಾನಿಕ್. ಅದಕ್ಕೋಸ್ಕರ ತವ ಕೂಡ ನಾವು ಆ ತವವನ್ನು ತಗೊಂಡಿರುವಂಥದ್ದು. ಯಾಕಂತ ಹೇಳಿದ್ರೆ ಅದು ನಿಮಗೆ ಬೆಂಕಿಯ ಒಲೆಯಲ್ಲಿ ಸಾಕ್ತದೆ ಅಂತೇಳಿ ಹೇಳ್ತಾರೆ ಅವರು, ಅಲ್ವಾ? ಅದರಲ್ಲಿದೆ ಅಲ್ಲ. ಹೌದು, ಬೆಂಕಿಯಲ್ಲಿ ಕೂಡ ಆಗ್ತದೆ, ಗ್ಯಾಸ್ ಅಲ್ಲಿ ಕೂಡ ಆಗ್ತದೆ ಅಂತ ಹೇಳಿದ್ದಾರೆ. ಫಸ್ಟಿಗೆ ಗ್ಯಾಸ್ ಅಲ್ಲಿ ಇವತ್ತು ಮಾಡಿ ನೋಡುದು, ನಂತರ ಗ್ಯಾಸ್ ಅಲ್ಲಿ ಹೇಗೆ ಆಗ್ತದೆ ಅಲ್ಲ, ಗ್ಯಾಸ್ ಅಲ್ಲಿ ಈಗ ಬೆಂಕಿಯಲ್ಲಿ ಗ್ಯಾಸ್ ಅಲ್ಲಿ, ನೆಕ್ಸ್ಟ್ ಟೈಮ್ ಬೆಂಕಿಯಲ್ಲಿ. ಆರ್ಗ್ಯಾನಿಕ್ ಆಗಿ ಏನಾದ್ರೂ ಒಂದು ಪ್ರಮೋಷನ್ ಮಾಡ್ತೀವಿ, ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಪ್ರಮೋಷನ್ ಮಾಡ್ತೇವೆ ಅಂತ ಹೇಳಿದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ? ನಾವು ಬಳಸಬೇಕು, ಅದಾದ ನಂತರ ನಾವು ಅದನ್ನ ತೋರಿಸ್ಬೇಕು.
ನಾವು ಬಳಸಬೇಕು, ಹೌದು, ಮತ್ತೆ ಬೇರೆಯವರಿಗೆ ನಾವು ನಾವು ತಗೊಳ್ಳಿ ಅಂತ ತಿನ್ಬೇಕು, ಹೇಳಿದ್ರೆ ನಂತರ ಬೇರೆಯವರಿಗೆ ಹೇಳಬೇಕು. ಸ್ಪೆಷಲಿ ಇಂತೆಲ್ಲ ಐಟಮ್ಸ್ ಇದೆಯಲ್ಲ, ಕಾವಲಿ ಎಲ್ಲ ನಾನು ಕೂಡ ತಗೊಂಡು ಬಂದಿದ್ದೇನೆ ಕಾವಲಿ ಮುಂಚೆ. ಆದರೆ ಒಂದು ಕೂಡ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಲ್ಲ. ಕರೆಕ್ಟ್. ಹಾಗೇನೇ ಇದೆ, ಯೂಸ್ ಮಾಡಲಿಲ್ಲ ನಾನು. ನನಗೆ ತುಂಬ ಆಸೆ ಆಯಿತಾ ಈ ನೀರು ದೋಸೆ ಎಲ್ಲ ಮಾಡಲಿಕ್ಕೆ. ಈ ಕಬ್ಬಿನದ್ದು ಕಾವಲಿಯಲ್ಲಿ ನನಗೆ ತುಂಬ ಇಷ್ಟ. ಅದರದ್ದು ಟೇಸ್ಟ್ ಇದೆಯಲ್ಲ, ಈ ನಾನ್ ಸ್ಟಿಕ್ಕಲ್ಲೆಲ್ಲ ಬರೋದಿಲ್ಲ ಅಂತ ಟೇಸ್ಟ್. ಅದಕ್ಕೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಹಾಗೆಯೇ ನಾವು ಅದಕ್ಕೆ ದುಡ್ಡು ಕೊಟ್ಟರು ಬೇಜಾರಿಲ್ಲ, ಯಾಕಂತ ಹೇಳಿದರೆ ನಮಗೆ ಆರೋಗ್ಯಕರವಾಗಿರುವಂಥ ಅಡುಗೆ ಕೂಡ ಅದರಲ್ಲಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕಬ್ಬಿಣದಲ್ಲಿ ನೀವು ಮುಂಚೆಲ್ಲ ನೋಡ್ಬೋದು, ನೀವು ದೋಸೆ ಎಲ್ಲ ಕಬ್ಬಿಣದ ಕಾವಲಿಯಲ್ಲೆಲ್ಲ ಮಾಡೋದಲ್ವಾ. ಒಲೆಯ ಮೇಲೆ ಇಟ್ಟು ಚೀ ಅಂತೇಳಿ ನಾನು ಹೇಳಿದೆ ಅಲ್ಲ, ನಾನು ತುಂಬ ಸ್ಪೆಂಡ್ ಮಾಡಿದ್ದೀನಿ ಕಬ್ಬಿಣದ ಕಾವಲಿ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಯಾವುದ್ರಲ್ಲೂ ಇರಲಿಲ್ಲ. ಅದಕ್ಕೆ ನಾನು ಜಾಸ್ತಿಯಾಗಿ ನಾನ್ ಸ್ಟಿಕ್ಕಲ್ಲಿ ಮಾಡ್ತಿದ್ದೆ. ನೋಡ್ಬೋದು ನಾನು ಮುಂಚಿನ ವೀಡಿಯೋಸಲ್ಲೆಲ್ಲ ನಾನು ಮಾಡ್ತಿದ್ದೆ, ಎರಡೆರಡು ಕಾವಲಿಗಳನ್ನು ಇಟ್ಟು ನೀರು ದೋಸೆ. ಸ್ಪೆಷಲಿ ನೀರು ದೋಸೆ ತುಂಬ ಟೈಮ್ ಹೋಗುತ್ತೆ, ಅಲ್ಲಿ ನಿಂತ್ಕೊಂಡು ಮಾಡಬೇಕು. ಫಾಸ್ಟ್ ಇದು ಹಾಕೋದು ಫಾಸ್ಟ್ ಆದರೂ ಕಾಯಿಸೋದು ಫಾಸ್ಟ್ ಆದರೂ ತುಂಬ ಕ್ವಾಂಟಿಟಿಯಲ್ಲಿ ಬೇಕಾಗತ್ತಲ್ಲ. ಆವಾಗ ಎರಡೆರಡು ಕಾವಲಿಯನ್ನು ಇಟ್ಟೆಲ್ಲ ಮಾಡ್ತಿದ್ದೆ. ನಿಮಗೆ ನನ್ನ ಓಲ್ಡ್ ವೀಡಿಯೋಸ್ ಎಲ್ಲ ನೋಡಿದರೆ ನಿಮಗೆ ಗೊತ್ತಿರ್ಬೋದು. ಆ ಒಂದು ರೀಸನಿಗೆ ನನಗೆ ಇಷ್ಟ ಆಯಿತು ಈ ಕಾವಲಿ. ತುಂಬ ಮಂದಿಗೆ ಈ ಕಾಸ್ಟ್ ಐರನ್ ಕಾವಲಿ ತಗೊಳ್ಳುವಾಗ ತುಂಬ ಕನ್ಫ್ಯೂಷನ್ ಇರುತ್ತೆ ಆಯಿತಾ. ನಾವಾಗೆ ಬಳಸಿ ತಗೊಳ್ಳೋದಿದೆಯಲ್ಲ, ಅದಕ್ಕಿಂತ ಬೆಸ್ಟ್ ಯಾವುದಿಲ್ಲ. ಯಾಕಂತ ಹೇಳಿದರೆ ಅವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಆಯಿತಾ. ಮತ್ತೆ ತಂದು ಮತ್ತೆ ಸುಮ್ಮನೆ ಅದು ಯಾವುದೇ ಒಂದು ದೋಸೆ ಆಗಿರ್ಬೋದು, ಅದರ ಮೆಥಡ್ ನಮಗೆ ಕರೆಕ್ಟಾಗಿ ಯಾವ ರೀತಿ ನಾವು ಈಗ ನೋಡಿ, ನಾವು ಮಣ್ಣಿದ್ದು ಮಡಿಕೆಲ್ಲ ತಂದರೆ ಅದನ್ನು ಯಾವ ರೀತಿ ಪಳಗಿಸ್ತೀವಿ ಮೊದಲು. ಸೊ ಅದರದ್ದೇ ಒಂದು ರೀತಿ ಇದೆ, ಆ ರೀತಿ ನಮಗೆ ಗೊತ್ತಿರೋದಿಲ್ಲ ಜಾಸ್ತಿಯಾಗಿ. ಸೊ ಇಲ್ಲಿ ನಮಗೆ ಕರೆಕ್ಟಾಗಿ ಡೈರೆಕ್ಷನ್ ಎಲ್ಲ ಕೊಟ್ಟಿದ್ದಾರೆ, ಅವರು ನೀಟಾಗಿ ಕೊಟ್ಟಿದ್ದಾರೆ ಡೈರೆಕ್ಷನ್. ಈ ರೀತಿ ಮಾಡಬೇಕು, ಈ ರೀತಿ ಇಡಬೇಕು, ಪ್ರತಿಯೊಂದು ಕೂಡ ನೀಟ್ನೆಸ್ಸಲ್ಲಿ ಮಾಡಿದ್ದಾರೆ. ಅದು ನಮಗೆ ತುಂಬ ಇಷ್ಟ ಆಯಿತು ಅಲ್ವಾ. ಕರೆಕ್ಟ್. ಅದೇ ರೀತಿಯಲ್ಲಿ ನಾವು ಕೂಡ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ನಿಮಗೆ ನಾವು ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೂಡ ಕೊಡ್ತೀವಿ ಆಯಿತಾ. ಜೋರು ಮಳೆ ಸ್ಟಾರ್ಟ್ ಆಯ್ತು ಇವಾಗ. ಜೋರು ಮಳೆಗೆ ಒಂದು ಬಿಸಿ ಬಿಸಿ ಅಕ್ಕಿ ರೊಟ್ಟಿ. ಎಲ್ಲರೂ ಇಲ್ಲಿ ಶೆಫೆ ನಮ್ಮ ಮನೆಯಲ್ಲಿ. ಜೋಶ್ರಣದ ಅವಸ್ಥೆ ನೋಡಿ. ನಮ್ಮದು ಹಳೆ ಚಪಾತಿ ಮೇಕರ್ ಆಯ್ತಾ ಇದು. ಗೋಲ್ಡ್ ಗೋಲ್ಡ್ ಇಸ್ ಗೋಲ್ಡ್. ಗೋಲ್ಡ್ ಇಸ್ ಓಲ್ಡ್. ನೋಡಿ ಹೇಗೆ ಬರ್ತದೆ ನೋಡಿ, ಲೈವ್ ಆಗಿ ತೋರಿಸುದು. ಎಣ್ಣೆ ಸೆಲ್ಲ ಎಂತಲ್ಲ, ಸ್ಟಾರ್ಟಿಂಗ್ ಹಾಕಿದ್ದು ನೋಡಿ ನಾವು ಎಣ್ಣೆ ಅಷ್ಟೇ. ಗೋಲ್ಡ್ ಇಸ್ ಗೋಲ್ಡ್. ಕಾಸ್ಟ್ ಐರನ್, ಬಿಸಿ ಬಿಸಿ ರೊಟ್ಟಿ. ಹಿಂಗೆ ಕಾಣಿಸ್ತಾ ಇದೆ, ಸೂಪರ್ ಆಗಿ ಉಂಟಲ್ಲ. ಸೂಪರ್ ಇದೆ ಅಲ್ಲ. ಸೂಪರ್ ಸೂಪರ್. ಸ್ವಲ್ಪ ಎಣ್ಣೆ ಹಾಕದೆ ರೊಟ್ಟಿ ಆಯ್ತು ನಮ್ಮದು ಇವತ್ತು. ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಬೋದು, ಎಣ್ಣೆ ಹಾಕ್ಬಾರ್ದು ಎಣ್ಣೆ ಹಾಕ್ಬಾರ್ದು, ಹೇಗೆ ಬೇಕು ಹಾಗೆ ಹೇಳ್ತಾ ಉಂಟು. ಬಿಸಿ 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 ರೊಟ್ಟಿ ನೋಡಿ. ಅವ್ರು ಹೇಳಿದಾಗೆ ಕರೆಕ್ಟ್ ಆಗಿ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಅಕ್ಕಿ ರೊಟ್ಟಿ ಇವತ್ತು ನಾನು ಮಾಡುವಾಗ ಬಂದಿದೆ, ನೀವು ಮಾಡುವಾಗ್ಲೂ ಬರ್ತದೆ ಖಂಡಿತವಾಗಿ. ಇದು ಪರ್ಫೆಕ್ಟ್ ಆಗಿರುವಂತಹ ರೊಟ್ಟಿ 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 ನೋಡಿ. ಬಿಸಿ 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 ರೊಟ್ಟಿ ನೋಡಿ 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 ನೋಡಿ. ಸೂಪರ್ ಆಗಿ ಬಂದಿದೆ.
ನೀವು ಕೂಡ ಟ್ರೈ ಮಾಡ್ಬೋದು. ಯಾವುದೇ ಎಣ್ಣೆ ಹಾಕ್ಲಿಲ್ಲ, ವಿದೌಟ್ ಆಯಿಲ್ ನಾನಿವತ್ತು ಅಕ್ಕಿ ರೊಟ್ಟಿ ಅರಿಪತ್ತಿರಿಯನ್ನು ಮಾಡ್ತಾ ಇದ್ದೇನೆ. ಅದ್ಭುತವಾಗಿರುವಂತಹ ಟೇಸ್ಟ್. ಕಾವಲಿ ಅಲ್ಟಿಮೇಟ್ ಆಗಿರುವಂತಹ ಕಾಸ್ಟ್ ಐರನ್ ನೋಡಿ. ಎರಡೆರಡು ರೊಟ್ಟಿ ಮಾಡ್ತಾ ಇದ್ದೇನೆ. ಎರಡೆರಡು ರೊಟ್ಟಿ, ಒಂದೊಂದು ರೊಟ್ಟಿ ಅಲ್ಲ, ಎರಡೆರಡು ರೊಟ್ಟಿ. ವಾ ವಾ ಹಾ 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 ಹಾ. ನಮ್ಮ ಮಾಸ್ಟರ್ ಶೆಫ್ ಎರಡೆರಡು ರೊಟ್ಟಿ ಒಂದು ಕಾವಲಿಯಲ್ಲಿ ಎರಡೆರಡು ರೊಟ್ಟಿ. ಚಿಕ್ಕ ಚಿಕ್ಕ ಸೈಜ್ ಮೀಡಿಯಂ ಸೈಜ್. ಮಳೆ ನೋಡಿ, ಜೋರಾದ ಮಳೆಗೆ ಬಿಸಿ ಬಿಸಿ ರೊಟ್ಟಿ. ಇವತ್ತೆಂತ ಸ್ಪೆಷಲ್? ಓಕೆ ಜೋಶ್ವಾ, ನೋಡಿ ನಮ್ಮದು ಸಂಡೇ ಸ್ಪೆಷಲ್ ಅಂತೆ. ಎಲ್ಲ ಸಂಡೇ ಸ್ಪೆಷಲ್ ನಮಗೆ ಲಂಚ್ ಯಾವ ರೀತಿ ಸೆಟ್ ಮಾಡಿ, ಇದೆಲ್ಲ ಅವನೇ ಮಾಡಿದಲ್ಲ. ಇದು ಮೊನ್ನೆ ನಾವು ವಿಲೇಜಿಗೆ ಹೋದದಲ್ಲ, ಅದೆಲ್ಲ ನೋಡಿ ಜೋಶ್ವಾ ಇದು ಈಗ ಇಡುದು ನೋಡು. ಸೊ ಇದೆಲ್ಲ ಅವನಿಗೆ ಇಷ್ಟ, ಈ ರೀತಿ ಎಲ್ಲ ಹೀಗಿಟ್ಟೆಲ್ಲ ರೆಡಿ ಮಾಡಿದ್ದಾನೆ. ಸೊ ನಮ್ದು ಏನೆಲ್ಲ ರೆಡಿ ಮಾಡಿದೀವಿ ತೋರಿಸಿ. ನಾವು ನಮ್ಮ ಊರಿದ್ದು ಸ್ಟೈಲಲ್ಲಿ ತಿನ್ನೋದು ಇವತ್ತು. ಮೊಟ್ಟೆ ನೋಡಿ, ಮೊಟ್ಟೆ ಆಹಾ ನನ್ನ ಫೇವ್ರೇಟ್ ಮೊಟ್ಟೆ. ನಂತರ ನನ್ನ ಫೇವ್ರೇಟ್ ಏನೆಲ್ಲ ಉಂಟದ್ದು ಫಸ್ಟ್ ನೋಡುದು. ಓ ಇಲ್ಲೊಂದುಂಟು, ಎಂತ ಇದಲ್ಲ, ಪರೋಟಲ್ವಾ ಅದು, ಇದು ಮುಚ್ಚಳ ಹಾಕು ಜೋಶ್ವಾ ಒಮ್ಮೆ. ನೋಡಿ ಇದು ನಂದು ಫೇವ್ರೇಟ್ ನೋಡಿ. ಇದು 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 ಈ ಪಾರ್ಟ್ಸ್ ಉಂಟಲ್ಲ, ಇದೆಲ್ಲ ನನ್ನ ಫೇವ್ರೇಟ್ ಪಾರ್ಟ್ಸ್. ಎಲ್ಲಿ ಹೋಯ್ತು? ಓಡ್ತಾ ಉಂಟು, ಗಸಿಯಲ್ಲೇ ಓಡ್ತಾ ಉಂಟು ನೋಡಿ. ಇದು ಇಂಪಾರ್ಟೆಂಟ್. ಸೂಪರ್ ಆಗಿರುವಂತ ಟೇಸ್ಟಿ ಆಗಿರುವಂತ. ಇದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ. ತುಳುವಲ್ಲಿ ಎಂತ ಖಳಿಜ ಅಲ್ಲ, ಇದಕ್ಕೆ ಎಂತ ಹೇಳ್ತಾರೆ ಹೇಳಿ? ಇದಕ್ಕೆ ಲಿವರ್. ಇದು ಕೂಡ ನಂದು ಬಾರಿ ಫೇವ್ರೇಟ್. ಸೊ ಹೀಗೆ ಒಂದು 2 ಚಿಕನ್ ತುಂಡು ಹಾಕಿ, 2 ಚಿಕನ್ ಪೀಸ್ ಹಾಕಿ, ಒಂದು ಟೇಸ್ಟ್ ಮಾಡಿ ಹೇಳಿ ಗ್ರೇವಿ ರೊಟ್ಟಿ ನೋಡಿ. ಒಂದು ಚಿಕನ್ ಗ್ರೇವಿ ಗ್ಲೆನ್ಸಿ ಮಾಡಿದ್ದು, ನಂತರ ನಾವು ಒಟ್ಟಿಗೆ ಸೇರಿ ಮಾಡಿದ್ದು ಒಂದು ಅಕ್ಕಿ ರೊಟ್ಟಿ. ಹೊಸ ಕಾವಲಿಯಲ್ಲಿ ಮಾಡಿದ ಯಾವ ರೀತಿ ಸಾಫ್ಟ್ ಬಂದಿದೆ ತೋರಿಸಿ. ಎಷ್ಟು ಸಾಫ್ಟ್ ಉಂಟು ನೋಡಿ. ಆಹಾ, ಅಷ್ಟು ಸಾಫ್ಟ್ ಆಗಿ, ಅಷ್ಟು ಡ್ರೈ ಆಗಿ, ಎಣ್ಣೆಲ್ಲ ಇಲ್ಲದೆ ಅದ್ಭುತವಾಗಿರುವಂತ ಒಂದು ರೊಟ್ಟಿ, ಬಿಸಿ ಬಿಸಿ ರೊಟ್ಟಿ. ಚಿಕನ್ ಗ್ರೇವಿ ಜೊತೆ ಕಾಸ್ಟ್ ಐರನ್ ಇದರಲ್ಲಿ ಕಾಯಿಸಿದ ಒಂದು ರೊಟ್ಟಿ ಉಂಟಲ್ಲ, ವಾವ್. ಗ್ರೇವಿ ಸೂಪರ್. ಹೌದಾ? ಮೊಟ್ಟೆ ಅಲ್ಟಿಮೇಟ್. ನಮ್ಮ ಮನೆಯದ್ದು ಲತ್ತಂಡೆ ಜೋಶ್ವಾ, ನಮ್ಮ ಗಾರ್ಡನ್ ಅಲ್ಲಿ ಆಗಿರುವಂತದ್ದು ವೆಜಿಟೇಬಲ್. ನಮ್ಮ ಮನೆಯಲ್ಲಿ ಅದಲ್ಲ ತಂಡೆ ಜೋಶ್ವಾ, ಪ್ಲೀಸ್ ಮಮ್ಮನಿಗೆ ಹೇಳು. ಹೇಳ್ತಾನೆ ನೋಡಿ. ಇದು ಇವತ್ತು ಮಾತೆ ಸೊ ಫ್ರೆಂಡ್ಸ್, ಇದೇ ಆಗಿತ್ತು ಇವತ್ತಿನ ಸಿಂಪಲ್ ಆಗಿರುವಂತಹ ಒಂದು ನಮ್ಮ ಸಂಡೇ ರೂಟೀನ್ ವ್ಲಾಗ್. ಹೋಪ್
ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಒಂದು ವೇಳೆ ಇಷ್ಟವಾದರೆ ಲೈಕ್ ಕೊಡಲಿಕ್ಕೆ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ನಮ್ಮ ಹಲವಾರು ಪ್ರಾಡಕ್ಟ್ಸ್ಗಳು ಈಗಾಗಲೇ ನಿಮಗೆಲ್ಲರಿಗೂ ತುಂಬ ಜನರಿಗೆ ಗೊತ್ತಿರ್ಬೋದು. ಸೊ ಒಂದು ವೇಳೆ ಅದನ್ನು ಕೂಡ ನಿಮಗೆ ಆರ್ಡರ್ ಮಾಡಲಿಕ್ಕೆ ಬೇಕು, ನಮ್ಮದು ನಾನ್ ವೆಜ್ ಪಿಕಲ್ಸ್ ಆಗಿರ್ಬೋದು, ವೆಜ್ ಪಿಕಲ್ಸ್ ಆಗಿರ್ಬೋದು, ಹಾಗೆಯೇ ವೀಕೆಂಡಿಗೆ ಬರುವಂಥ ಸ್ಪೆಷಲ್ ನಮ್ಮ ಮ್ಯಾಂಗ್ಳೂರಿಯನ್ ಡೆಲಿಕಸೀಸ್ ಆಗಿರ್ಬೋದು, ಅದನ್ನು ನಿಮಗೆ ಬುಕ್ ಮಾಡಲಿಕ್ಕೆ ಬೇಕಾದರೆ ನಾನು ಸ್ಕ್ರೀನಲ್ಲಿ ಹಾಕಿರುವಂಥ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಇನ್ನು ಸಿಗ್ತೀನಿ ನಿಮಗೆ ನನ್ನ ಬರುವಂಥ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.